ಸ್ನೇಹಿತರೆ, ಈ ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿ ತರೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತರೂರು ಗ್ರಾಮದಲ್ಲೇನ ಒಂದು ವಿಚಿತ್ರ ಘಟನೆ ಒಂದು ಬೆಳಕಿಗೆ ಬಂದಿದೆ. ಏನಪ್ಪ ಅದಂದರೆ, ಕಟ್ಟಡ ಕಟ್ಟುವಾಗಲೇ ಬಂದಂಥ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಬಗೆಹರಿಸಿ ಕೊಟ್ಟು ಹೋದ್ರೂ ಇದೀಗ ಆ ಪಕ್ಕದ ಖಾಲಿ ಜಾಗದ ವ್ಯಕ್ತಿಯೊಬ್ಬ ಈಗ ಕಟ್ಟಡ ಕಟ್ಟಾಗಿದೆ, ಕಟ್ಟಿದ ತದನಂತರ ಪ್ಲಾಸ್ಟಿಕ್ ಬಂದೇ ಬಾಕಿ ಇರೋದು. ಆ ಭಾಗದಲ್ಲಿ ಕಿಟಕಿಗಳು ಇಟ್ಟಿಲ್ಲ, ಬಾಗಿಲುಗಳು ಇಟ್ಟಿಲ್ಲ, ಅದಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗಿಲ್ಲ. ಕಟ್ಟಡ ಎಲ್ಲ ರೀತಿ ಮುಗಿದಾದ್ಮೇಲೆ ಪ್ಲಾಸ್ಟಿಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದೀಗ ಆ ವ್ಯಕ್ತಿ ಅವರ ಮೇಲೆ ಹಲ್ಲೆ ಮಾಡೋಕ್ಕೆ ಹೋಗ್ತಾ ಒಂದು ದೃಶ್ಯಗಳು ಬಂದಿದ್ದಾವೆ. ಅಲ್ಲಿ ಸಾರ್ವೆಗಳು ಹಾಕಿದರೆ ಸಾರ್ವೆಗಳನ್ನು ಕಿತ್ತಿ ಎಸೆಯೋದಾಗಿರ್ಬೋದು, ಅವ್ರನ್ನ ನಿಂದನೆಗಳನ್ನು ಮಾಡ್ತಕ್ಕಂಥದ್ದು, ಚುಚ್ಚು ಮಾತುಗಳನ್ನು ಆಡ್ತಕ್ಕಂಥದ್ದು, ಅವ್ರನ್ನ ಹೊಡೆಯೋದಕ್ಕೆ ಹೋಗೋವಂಥದ್ದು, ಇವೆಲ್ಲ ಮಾತುಗಳ ಸಂದರ್ಭ ಇಲ್ಲಿ ನಡೆದೋಗಿದ್ದೇವೆ. ಆ ತಾಯಿಯವರು ಇಲ್ಲೇ ಇದ್ದಾರೆ, ಅವರು ಮಹಾಲಕ್ಷ್ಮಿ ಅಂತಂದೇಳ್ಬಿಟ್ಟು, ಅವರ ಮಗ ಮಂಜುನಾಥ್ ಅಂತಂದೇಳ್ಬಿಟ್ಟು, ಮತ್ತು ಅವರ ಪತಿ ಅವರ ಹೆಸರು ಲಕ್ಷ್ಮಣ್ಣ ಅಂತಂದೇಳ್ಬಿಟ್ಟು, ಇವರು ನನಗೆ ನಿನ್ನೆ ದಿನ ಕರೆ ಮಾಡಿ ಹೇಳಿದ್ರು, ಈ ಥರ ಸಮಸ್ಯೆ ಆಗಿದೆ ಸರ್, ನಾವು ಠಾಣೆ ಮೆಟ್ಟಿಲು ಸಹ ಏರಿದ್ದೀವಿ ಅಂತಂದೇಳ್ಬಿಟ್ಟು. ಆ ವಿಚಾರವಾಗಿ ಇವತ್ತು ನಾವು ಅವರ ಖುದ್ದಾಗಿ ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅದೇನು ಸಮಸ್ಯೆ ಆಗಿದೆ ಅಂತಂದೇಳ್ಬಿಟ್ಟು ಆಲಿಸಿದಾಗ ಇಲ್ಲಿ ಗೊತ್ತಾದಂಥ ವಿಚಾರಗಳೇನೆಂದರೆ, ಕಟ್ಟಿರೋ ಗೋಡೆಗೆ ಪ್ಲಾಸ್ಟಿಕ್ ಮಾಡೋದಕ್ಕೆ ಅದೊಂದು ವಿಚಾರವಾಗಿ ಆ ವ್ಯಕ್ತಿ ಬಂದ್ಬಿಟ್ಟು ಎಣ್ಣೆ ಕುಡಿದ್ಬಿಟ್ಟು ಸಾರ್ವೆಗಳೆಲ್ಲ ಕಿತ್ತಾಕೋದಂತಾಗಿರ್ಬೋದು, ಅವ್ರ ಮೇಲೆ ಹೊಡೆಯೋದಂಥ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ಒಂದು ವ್ಯಕ್ತಿಗಳಿಗೆ, ಈ ಕುಟುಂಬಕ್ಕೆ ಏನು ಅನ್ಯಾಯ ಆಗ್ತಾ ಇದೆ, ಊರಿಂದ ಮುಖಂಡರುಗಳೆಲ್ಲ ಹೇಳಿದ್ರು ಆ ವ್ಯಕ್ತಿ ಯಾರ ಮಾತಿಗೂ ಕಿವಿ ಕೊಡದಂಗೆ ನಂದೇ ದಾರಿ, ನಾನು ಮಾಡಿದ್ದೇ ವೇದಾಂತಗಳು ಎಂಬ ಲೆಕ್ಕಾಚಾರಕ್ಕೆ ಮಾತಾಡ್ತಿದ್ದಾರೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಬಂದ್ಬಿಟ್ಟು ಅವರಿಗೆ ಬಗೆಹರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಕೇಳ್ಕೊಳ್ತಾ ಇದೀವಿ. ನೋಡಿ, ಇವರು ಮನೆ ಕಟ್ಟಬೇಕಂತ ವಾಸ್ತವವಾಗಿರ್ತಕ್ಕಂಥ ಮನೆ ಇದು. ನೋಡ್ತಾ ಇರ್ಬೋದು, ವಯಸ್ಸಾದ ವೃದ್ಧರು ಈ ಮನೆಯಲ್ಲಿ ವಾಸವಾಗಿದ್ದಾರೆ. ಇದು ಶಿರಾ ತಾಲೂಕು ತರೂರು ಗ್ರಾಮ ಪಂಚಾಯತ್, ತರೂರು ಗ್ರಾಮದೇ ಯಾವುದು. ಇಲ್ಲಿ ಇಷ್ಟೊಂದೆಲ್ಲ ಸಾಮಗ್ರಿಗಳನ್ನ ಬಳಕೆ ಮಾಡ್ಕೊಂಡು ಇಲ್ಲೇ ವಾಸವಾಗಿದ್ರು ಸಹ ಅವರಿಗೆ ಯಾವುದೇ ರೀತಿಯ ರಕ್ಷಣೆಗಳು ಅಲ್ಲಿ ಮುಖಂಡರುಗಳೆಲ್ಲ ಹೇಳಿದ್ರು ಯಾವ ಮುಖಂಡರುಗಳಿಗೂ ಮಾತು ಕೇಳ್ತಾ ಇಲ್ಲ, ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಮಾತಾಡಿದ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ಮಾತಾಡಿಸ್ಕೊಂಡು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೂ ಸಹ ಸದಸ್ಯರಿಗೂ ಸಹ ಎಲ್ಲರಿಗೂ ಅವರು ಅವ್ರದೇ ಆದಂಥ ಶೈಲಿಯಲ್ಲಿ ಮಾತುಗಳಿಂದ ನಿಂದನೆ ಮಾಡಿ ಎಲ್ಲರೂ ಕಳಿಸಿದ್ದಾರೆ. ಇಲ್ಲಿ ಯಾವ ವ್ಯಕ್ತಿಗಳು ಮಾತುಗಳು ಸಹ ಆ ವ್ಯಕ್ತಿ ಗಣನೆಗೆ ತಗೊಂಡು ಇಲ್ಲ, ಅದಾಗ್ತಾ ಇಲ್ಲ. ದಯವಿಟ್ಟು ಇನ್ನು 2 ದಿನದ ಒಳಗಡೆ ಅವರು ಪ್ಲಾಸ್ಟಿಕ್ ಮಾಡೋದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆಗಳಾಗ್ದಂಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಆದಷ್ಟು ಬೇಗ ಅವ್ರಿಗೆ ಬಂದು ಬಡ ಕುಟುಂಬಕ್ಕೆ ಸ್ಪಂದಿಸಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.